ಸೂರ್ಯ, ಚಂದ್ರ ಮತ್ತೆ ಭೂಮಿ ಇವೆಲ್ಲ ಒಂದೇ ಲೈನಲ್ಲಿ ಬಂದಾಗ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಇಲ್ಲಿ ಚಂದ್ರ ಸೂರ್ಯ ಮತ್ತೆ ಭೂಮಿ ಮಧ್ಯ ಬಂದಿದ್ದಾಳೆ. ಸೂರ್ಯನ ಕಿರಣನ ತಡಿತಾ ಇದ್ದಾಳೆ. ಇವಾಗ ನೀವು ನೋಡ್ತಾ ಇರೋದು ಸೂರ್ಯಗ್ರಹಣ. ಸರಿ, ಒಳಗೆ ಹೋಗೋಣ ಬನ್ನಿ. ಸರ್ ಇನ್ನೊಂದು 5 ನಿಮಿಷ ಸರ್, ಪ್ಲೀಸ್ ಸರ್, ಇನ್ನೊಂದು 5 ನಿಮಿಷ ನೋಡ್ತೀವಿ. 5 minutes ಸರ್, ಪ್ಲೀಸ್ ಸರ್, 5 ನಿಮಿಷ ಸರ್. ಓಕೆ, 5 ನಿಮಿಷ ಅಷ್ಟೇ. ಎಲ್ಲರೂ ಕನ್ನಡಕ ಹಾಕೊಂಡು ನೋಡ್ಬೇಕು, ಅರ್ಥ ಆಯ್ತಾ? 5 minutes ಓನ್ಲಿ. ಓಕೆ, ಮ್ಯಾಮ್. ಮಾರ್ನಿಂಗ್ ಬದ್ರಿ ಸರ್. ಗುಡ್ ಮಾರ್ನಿಂಗ್. ಬಾರೆ ಏನೇ ನೋಡ್ತಿದ್ಯಾ? ಆಟಾಡೋಣ. ಎಕ್ಲಿಪ್ಸ್ ನೋಡು. ಅವಾಗಿಂದ ನೋಡಿದ್ವಲ್ಲೇ, ಬಾರೆ ಆಟಾಡೋಣ. ಸರಿ. ಕ್ಯಾಚ್. ಬನ್ನಿ ಹುಡುಗ, ಬನ್ನಿ, ಒಳಗೆ ಬನ್ನಿ. ಸಾಕು ಸಾಕು, ಬನ್ನಿ ಬನ್ನಿ ಬನ್ನಿ. ಸೆಟಲ್ ಡೌನ್ ಕ್ವಿಕ್ಲಿ. ಏನ್ರೋ ಮಾಡ್ತಾ ಇರಾ? ಬನ್ರೋ ಬೇಗ. ನಡೆಯೋ ಬೇಗ. ಹೊಡಿ. ಓಕೆ, ಈಗ ನಿಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿದ್ದೀನಿ. ಪರವಾಗಿಲ್ಲ, ಎಲ್ಲರೂ ಚೆನ್ನಾಗೇ ಮಾಡಿದ್ದೀರಾ. ಕಾಮೆಂಟ್ಸ್ ಹಿಂದೆಗಡೆ ಬರ್ದಿದ್ದೀನಿ. ಓಕೆ, ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ನಿಧಿ, ಧೃತಿ, ಪ್ರಿಯಾಂಕಾ. ಓಂ ಶ್ರೀ ಗಣೇಶಾಯ ನಮಃ. ಯಾರಪ್ಪ ಇದು? ರಾಮ. ಈ ಜಪ ಮಂತ್ರಕ್ಕೆಲ್ಲ ಇಲ್ಲೇನು ಕೆಲಸ? ಇದ್ಯಾವುದಕ್ಕೂ ಮಾರ್ಕ್ಸ್ ಸಿಗಲ್ಲ ನಿನಗೆ, ಗೊತ್ತಾಯ್ತಾ? ರ್ಯಾಷನಾಲಿಟಿ ಅಂದ್ರೆ ಏನು ಗೊತ್ತಾ ನಿನಗೆ? ನಿನಗೆ ಕೇಳಿದ್ದು. ಸರ್, rationality means something that is based on logic and reasoning. ಗುಡ್, ಕೂತ್ಕೋ. ಎಕ್ಸಾಕ್ಟ್ಲಿ. ಫಿಸಿಕ್ಸ್ ಅಂಡ್ ಆಲ್ ಸೈನ್ಸಸ್ ಆರ್ ಬೇಸ್ಡ್ ಆನ್ ರ್ಯಾಷನಾಲಿಟಿ. ಈ ಪ್ರಪಂಚದಲ್ಲಿ ನಡೆಯೋ ಎಲ್ಲ ವಿಷಯಗಳ ಹಿಂದೆ ಒಂದು ಬಲವಾದ ಕಾರಣವಿರುತ್ತೆ. ಅರ್ಥ ಆಯ್ತಾ? ಓಂ ಶ್ರೀ ಸ್ವಾಸ್ತಿಕ ಇದನ್ನೆಲ್ಲ ಪೇಪರ್ನಲ್ಲಿ ಬರೆಯೋದನ್ನ ಬಿಟ್ಬಿಡಿ. ಓಕೆ? ಎಸ್, ಗ್ಲಾಸಸ್ ಕಲೆಕ್ಟ್ ಮಾಡಬೇಕು. ಓ ಪ್ಲೀಸ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಲಿಸನ್ ಟು ಮೀ. ರಾಕೇಶ್. ಎಸ್ ಮೇಡಮ್. ಸೈಲೆನ್ಸ್. ಸ್ಟೂಡೆಂಟ್ಸ್, ಲಿಸನ್ ಟು ಮೀ. ಏ, ಸೈಲೆನ್ಸ್. ನಿಮ್ಮ ಎಕ್ಲಿಪ್ಸ್ ಕನ್ನಡಕ ಎಲ್ಲ ಬಾಕ್ಸ್ ಅಲ್ಲಿ ಹಾಕಿ. ರಾಕೇಶ್, ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಹಾಕೋಬಿಟ್ಟ.
ಧೃತಿ. ಬೇಗ ಹಾಕೋ. ಹಾಕೋ ಬೆನ್ಕ. ಕಳ್ದೋಯ್ತು. ಕಳ್ದೋಯ್ತು ಅಂದ್ರೆ ಕಳ್ದೋಯ್ತು. ಮೇಡಮ್, ವಾಟ್ ಡು ಯು ಮೀನ್ ಬೈ ಕಳ್ದೋಯ್ತು? ಬೇರೆ ಸ್ಟೂಡೆಂಟ್ಸ್ ಎಲ್ಲ ಹೇಗ್ ನೋಡ್ತಾರೆ? ಮೇಡಮ್, ನಾನು ನೋಡ್ಕೊಳ್ತೀನಿ ಬಿಡಿ. ಸರ್, ಅದು ಸ್ಕೂಲ್ ಪ್ರಾಪರ್ಟಿ. ಐ ಅಂಡರ್ಸ್ಟ್ಯಾಂಡ್. ರಾಕೇಶ್, ಬೇಗ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಬ್ಯಾಟಿಂಗ್ ಆಡ್ತೀಯೋ ಇಲ್ಲ ಬೌಲಿಂಗ್ ಮಾಡ್ತೀಯೋ? ಇಲ್ಲ ಕೊಡು, ನಾನೇ ಬ್ಯಾಟಿಂಗ್ ಆಡ್ತೀನಿ. ಯಾವಾಗ ನೋಡಿದ್ರು ನಾನೇ ಬೌಲಿಂಗ್ ಮಾಡಬೇಕು. ಓಯ್, ನಿನ್ನೆ ಕಣೋ, ಬಾರ ಫೀಲ್ಡಿಂಗ್ ಮಾಡು. ವೈಡ್. ಮರ ದಾಟೋಗಿದೆ 4. ಇಲ್ಲ ಇಲ್ಲ, 4 ಏನ್ ಹೋಗಿಲ್ಲ. ಈ ಬಾಲ್ ಹಾಕು, ಈಗ 6. ಅಯ್ಯೋ, ಹೋಗೋ, ಬಾಲ್ ತಗೋಬಾರೋ. ನಾನು ಹೋಗಲ್ಲಪ್ಪ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಇರ್ಲಿ, ಹೋಗಲ್ಲ. ಯಾವಾಗ್ಲೂ ನಾನೇ ಹೋಗ್ಬೇಕಾ? ನೀನು ಬಾ, ಜೊತೆಗೆ ಹೋಗೋಣ. ಸರಿ ಬಾ, ಇಬ್ರು ಹೋಗೋಣ. ಬರೀ ಯಾವಾಗ್ಲೂ ಇದೇ ಆಯ್ತು ನಿಂದು. ನಾನು ಹೋಗಿ ತೊಗೊಂಬರ್ತೀನಿ. ಇಟ್ಸ್ ಓಕೆ, ನಾನು ಹೋಗಿ ಬರ್ತೀನಿ. ಶೋ? ಯಾ. ಓಕೆ. ತಗೊಳ್ಳಿ, ಇನ್ನೇನು ಬೇಕೋ? ಸರ್, ಇನ್ನೊಂದು 1 ಬಾಟಲ್ ವಾಡ್ಕಾ ಕೊಡಿ. ಬದ್ರಿ, ಸ್ನ್ಯಾಕ್ಸ್ ಏನಾದರೂ ಬೇಕಾ? ಬೇಡ ಬೇಡ, ಇದೇ ಮನೇಲಿ ಚಿಪ್ಸ್. ಓಕೆ. ಬೇರೆ ಏನು ಬೇಕೋ? ಪರವಾಗಿಲ್ಲ ಬದ್ರಿ, ನಿನ್ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ಯಾ. ನಾನಾ? ಥ್ಯಾಂಕ್ಸ್. ನಾಟ್ ಬ್ಯಾಡ್. ಒಬ್ಬ ಬ್ಯಾಚುಲರ್ ಮನೆ ಇಷ್ಟು ನೀಟಾಗಿರೋದು ಎಷ್ಟು ಅಪರೂಪ ಗೊತ್ತಾ? ನಿನಗೆ ಈಗ ಡ್ರಿಂಕ್ಗೆ ಸೋಡಾ ಬೇಕಾ ಅಥವಾ ನೀರು ಸಾಕಾ? ಐ ಥಿಂಕ್ ವಿ ಶುಡ್ ಹ್ಯಾವ್ ಇಟ್ ಸ್ಟ್ರೈಟ್. ಹ? 9:30 ಅಷ್ಟೊತ್ತಿಗೆ PG ಸೇರ್ಬೇಕು. ದ ರೋಡ್ ಲೆಸ್ ಟ್ರಾವೆಲ್ಡ್. ಈ ಬುಕ್ ನಿನ್ನ ಹತ್ರ ಹೇಗೆ ಬಂತು? ಯಾಕೆ, ನನ್ನಂತವನ್ಗೆ ಸೈಕಾಲಜಿ ಮೇಲೆ ಇಂಟ್ರೆಸ್ಟ್ ಇರಬಾರ್ದಾ? ಆ ಥರ ಅಲ್ಲ. ಈ ಬುಕ್ ಆಕ್ಚುಲಿ ನನ್ನ ಫೇವ್ರೆಟ್. ಅದಕ್ಕೆ ಇಲ್ಲಿ ನೋಡಿ ಆಶ್ಚರ್ಯ ಆಯಿತು. ನನಗೂ ಈ ಬುಕ್ ತುಂಬ ಇಷ್ಟ. ಈ ಆಥರ್ ಬಗ್ಗೆ ತುಂಬ ಕೇಳಿದ್ದೆ ನಾನು. ನನ್ನ ಫ್ರೆಂಡ್ ತಂದ್ಕೊಟ್ಟ. ನೈಸ್. ಚರ್ಸ್. ಚರ್ಸ್. ಚಿಪ್ಸ್ ಇದೆ ಅಂದ್ಯಲ್ಲ? ಇದೆ, ಒಂದು ನಿಮಿಷ. ವಾಟ್ ಹ್ಯಾಪೆಂಡ್? ನಾಟ್ ಅಗೇನ್. ಬದ್ರಿ, ಏನಾಯ್ತು? ಅದೇನು ಹೇಳಿ, ಇಲ್ಲಿಗೆ ಬಂದಾಗ್ಲಿಂದ ಸಣ್ಣ ಪುಟ್ಟ ವಸ್ತುಗಳು ಮಾಯ ಆಗ್ತಿದೆ.
ಕೆಲ್ಸಕ್ಕೆ ಬರೋಳು ತಗೊಂಡು ಹೋಗ್ತಾ ಇದ್ದಾಳೆ ಅಂತ ಅನ್ಸಿತ್ತು, ಆದ್ರೆ ತಾಯಮ್ಮ ಹತ್ರ ಅಲ್ಲ, ನಾನು ಇಲ್ಲೇ ಇಟ್ಟಿದ್ದೆ. ರಿಲ್ಯಾಕ್ಸ್. ಒಂದ್ ಪ್ಯಾಕೆಟ್ ಚಿಪ್ಸ್ ಬಗ್ಗೆ ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡ. ಇಟ್ಸ್ ಓಕೆ. ನೀನೇ ತಿನ್ಬಿಟ್ಟು ಮರ್ತೋಗಿಲ್ಲ ತಾನೆ? ಹೇ ಇಲ್ಲಪ್ಪ, ಇಲ್ಲೇ ಇಟ್ಟಿದ್ದೆ ನಾನು. ಛೇ, ಇವಾಗ ನಾನೇನಾದ್ರೂ ಹೋಗಿ ತಗೊಂಬರ್ಲಾ? ಹೇ ಬೇಡ ಬೇಡ, ಪರವಾಗಿಲ್ಲ. ಯುಶೋ? ಯಾ. ಸೌತೆಕಾಯಿ ಇದೆ, ಹಾಕ್ಬೋದಾ? ಪರ್ಫೆಕ್ಟ್ ಬದ್ರಿ ಸರ್. ಬೆಳಗ್ಗಿಂದ ಸರ್ ಸರ್ ಅಂತ ಕೇಳಿ ಸಾಕಾಗಿರುತ್ತೆ. ಇವಾಗ ನೀನು ಶುರು ಮಾಡ್ಕೋಬೇಡ. ನೀನಿಷ್ಟು ಒಳ್ಳೆ ಹುಡುಗ ಹೆಂಗಾದೆ? ನಾನು ಒಳ್ಳೆ ಹುಡುಗ ಅಂತ ನಿನಗ್ಯಾಕೆ ಅನ್ನಿಸ್ತು? ನೀನ್ ಬೇರೆ ಹುಡುಗರ ತರ ಅಲ್ಲ. ಈ ಸಬ್ಜೆಕ್ಟ್ನ ತುಂಬಾ ರಿಸರ್ಚ್ ಮಾಡಿರೋ ಹಾಗಿದೆ. ಸುಮಾರು ಜನನ್ ನೋಡಿದ್ದೀನಿ. ಓಹ್, ಎಷ್ಟು ಎಕ್ಸಾಕ್ಟ್ಲಿ? ಯಾಕೆ, ಯಾರಿಗಾದ್ರೂ ಜೆಲಸಿ ಆಗ್ತಿದ್ಯಾ? ಯು ಸಿ ಐ ಆಮ್ ಅ ಫಿಸಿಸಿಸ್ಟ್. ಸರಿಯಾದ ಮಾಹಿತಿ ಇಲ್ಲದೆ ನಾನು ಯಾವ ಈಕ್ವೇಷನ್ಸು ಮಾಡಲ್ಲ. ಏನು ಎಲ್ಲಾದ್ರಲ್ಲೂ ಫಿಸಿಕ್ಸ್ ತರ್ಬೇಕಾ? ಫಿಸಿಕ್ಸ್ನ ಬದ್ರಿಯಿಂದ ದೂರ ಮಾಡ್ಬೋದು, ಆದರೆ ಬದ್ರಿನ ಫಿಸಿಕ್ಸಿಂದ ದೂರ ಮಾಡೋಕ್ಕಾಗಲ್ಲ. ಯು ಸಿ, ಈ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಭೌತಶಾಸ್ತ್ರದ ಅಡಿಯಾಳು. ಭೌತಶಾಸ್ತ್ರ ಅಂದ್ರೆ ಇಂಗ್ಲಿಷಲ್ಲಿ ಫಿಸಿಕ್ಸ್ ಅಂತ. ಏನೋ? ಹೌದಾ? ಹ್ಮ್. ನನಗ್ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ಸ್ ಪಂಡಿತ್ರೆ. ನಿನ್ಗೆ ಈ ಸಬ್ಜೆಕ್ಟ್ ಮೇಲೆ ತುಂಬಾ ಪ್ರೀತಿ ಇದೆ ಅಲ್ವಾ? ಯೋರ್ ಸ್ಟೂಡೆಂಟ್ಸ್ ಆರ್ ವೆರಿ ಲಕ್ಕಿ. ಲಕ್ಕಿನೋ ಇಲ್ವೋ ಗೊತ್ತಿಲ್ಲ, ಈ ಮಕ್ಕಳಲ್ಲಿ ಇನ್ನೂ ಆಧಾರ ಇಲ್ದಿರೋ ವಿಷಯಗಳನ್ನ ಪ್ರಶ್ನೆ ಮಾಡದೆ ನಂಬೋ ಕೆಟ್ಟ ಅಭ್ಯಾಸ ಇದೆ. ಇವತ್ತದರ ಅನುಭವ ಆಯ್ತು ನಂಗೆ ಸ್ಕೂಲಲ್ಲಿ. ಈ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತಾರಲ್ಲ, ಅದನ್ನ ಕಲಿಸ್ಬೇಕು ಇವ್ರಿಗೆ. ನೋಡೋಣ, ನಾನು ಇವ್ರ ಕೈ ಬಿಡಲ್ಲ. ನಿನ್ಗಿಷ್ಟೊಂದು ಲವ್ ಹೆಂಗಾಯ್ತು? ಲವ್? ಯಾರ ಜೊತೆ? ಫಿಸಿಕ್ಸ್ ಆಂಟಿ ಜೊತೆ. ಐ ಲೈಕ್ ದಟ್ ಯು ಕಾಲ್ ಹರ್ ಆಂಟಿ. ನನಗೆ ಆಂಟಿಗಳು ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು? I was just kidding. ಜ್ಞಾಪಕ ಇಲ್ಲ ಜಲಜ, ಹೇಗೆ ಶುರು ಆಯ್ತು ಅಂತಾನೆ ಜ್ಞಾಪಕ ಇಲ್ಲ. ಹೀಗೆ ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆನೆ ಬಂದಿದೆ ಈ ಫಿಸಿಕ್ಸ್ ಅನ್ನೋದು. ಬದ್ರಿ, ವೈಲಿನ್ ಪ್ರಾಕ್ಟೀಸ್ ಆಯ್ತಾ? ಬೆಳಗ್ಗೆ ನಿಮ್ಮಪ್ಪ ಹೋಗುವಾಗ ಹೇಳಿ ಹೋಗಿದ್ದಾರೆ ಕಣೋ. ಅದೇನೋ ಥರ್ಮೋಡೈನಮಿಕ್ಸ್ ಮುಗಿಸಿದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಶುರು ಮಾಡ್ಬೇಕಂತೆ. ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಊಟಕ್ಕೆ ಬಾ. ಗುಚ್ಚವಲಕ್ಕಿ ಮಾಡಿದ್ದೀನಿ ಇವತ್ತು. ನಿನಗೇನೋ ಕೇಳಿಸ್ಬೇಕಿತ್ತು, ಬಾ. ಬಂದೆ. ನೀವು
ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ವಾಕಿಂಗ್ ಹೋಗ್ತಾ ಇದ್ದೆ, ನೀನು ಎದ್ದಿರ್ತೀಯ ಅಂತ ಗೊತ್ತಿತ್ತು. ಮೇಷ್ಟ್ರಿಗೆ ಹಾಗೆ ಒಂದು ನಮಸ್ಕಾರ ಹೇಳೋಣ ಅಂತ ಬಂದೆ. ಹೋ, ಕೂತ್ಕೊಳ್ಳಿ. ಹ್ಮ್. ಹ್ಮ್. 5 ನಿಮಿಷ ರೆಡಿಯಾಗಿ ಬರ್ತೀನಿ. ಹ್ಮ್. ಬದ್ರಿ, ಇದನ್ನ ಇನ್ನೂ ಇಟ್ಕೊಂಡಿದ್ದೇನೋ? ವಯಸ್ಸಿಗೆ ತಕ್ಕಾಗಿ ಬಿಹೇವ್ ಮಾಡು. ಮಕ್ಳ ಆಟದ ಸಾಮಾನೆಲ್ಲ ಸೂಟ್ ಆಗಲ್ಲ ನಿನ್ಗೆ. ಏನಂದ್ರಿ? ಕೇಳಿಸ್ತಿಲ್ಲ. ಏನಿಲ್ಲ ಬಿಡು. ನಾನು ಒಂಚೂರು ಪ್ರಾಕ್ಟೀಸ್ ಮಾಡಬೇಕು. ಕಾಫಿ ಕುಡಿತೀರಾ? ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಅಂತ ನಿನಗೆ ಗೊತ್ತು. ಫಾರ್ಮಾಲಿಟೀಸ್ ಯಾಕೆ? ನೀನು ಪ್ರಾಕ್ಟೀಸ್ ಮಾಡು. ನಾನು ಸ್ವಲ್ಪ ಹೊತ್ತು ಪೇಪರ್ ಓದ್ಕೊಂಡು ಹೊರಡ್ತೀನಿ. ಸರಿ. ಬದ್ರಿ, ನಿನ್ನ ಡೈಮಂಡ್ ಶ್ರುತಿ ಬಾಕ್ಸ್ ನೋಡ್ತಾ ಇದ್ದಾಗ ಒಂದು ವಿಷಯ ಜ್ಞಾಪಕಕ್ಕೆ ಬಂತು. ನಿನಗೆ ಗೊತ್ತಾ, ಡೈಮಂಡ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದು ಸೈಂಟಿಸ್ಟ್ಗಳಿಗೆ ಸರಿಯಾಗಿ ಗೊತ್ತಿಲ್ವಂತೆ. ಒಂದು ಥಿಯರಿ ಪ್ರಕಾರ ಮೂಲಿಕೆಗಳು ಅಂದರೆ ಮೀಟಿಯೋರೈಟ್ಸ್ ಭೂಮಿ ಮೇಲೆ ಬಿದ್ದಾಗ ಉಂಟಾಗೋ ಘರ್ಷಣೆಯಿಂದ ಅಥವಾ ಪ್ರೆಷರಿಂದ ಆಗುತ್ತೆ ಅಂತ. ಇನ್ನೊಂದು ಥಿಯರಿ ಪ್ರಕಾರ ಭೂಮಿಯ ಆಳದಲ್ಲಿರೋ ಕಾರ್ಬನ್ ಮೇಲೆ ಬೀಳೋ ಭೂಮಿಯ ಮೇಲ್ಭಾಗದ ಒತ್ತಡದಿಂದ ಆಗುತ್ತೆ ಅಂತ. ಥಿಯರಿಗಳು ಬೇರೆ ಆದ್ರೂ ಒಂದು ವಿಷಯ ಮಾತ್ರ ಕಾಮನ್ ಇದೆ: ಪ್ರೆಷರ್. ಎಸ್, ಪ್ರೆಷರ್. ಒಂದು ಸಾಮಾನ್ಯವಾದ ವಸ್ತು ಅಮೂಲ್ಯವಾದ ವಸ್ತು ಆಗೋದಕ್ಕೆ ಏನ್ ಬೇಕು ಹೇಳು? ಪ್ರೆಷರ್. ಆ ಪ್ರೆಷರ್ ಯಾವಾಗಲೂ ಹೊರಗಡೆಯಿಂದನೇ ಬರಬೇಕು ಅಂತಿಲ್ಲ. ಕೆಲವು ಸತಿ ನಿನ್ನೊಳಗೆ ನೀನು ಆ ಪ್ರೆಷರ್ನ ತಂದ್ಕೋಬೇಕು. ಹೋಪ್ ಸಮ್ ಡೇ ಸೈನ್ಸ್ ವಿಲ್ ಡಿಸ್ಕವರ್ ಹೌ ದ ಡೈಮಂಡ್ಸ್ ಆರ್ ರಿಯಲಿ ಕ್ರಿಯೇಟೆಡ್. ಯಾರು ಗೊತ್ತು, ಒಂದು ದಿವಸ ನಿನ್ನ ಹೆಸರು ಈ ಪೇಪರ್ನಲ್ಲಿ ಬಂದರೂ ಬರ್ಬೋದು, ಬದ್ರಿ ವಿನ್ಸ್ ನೊಬೆಲ್ ಪ್ರೈಸ್ ಅಂತ. ಬೇಡ ಬಿಡಿ. ಸರಿ, ನಾ ಹೊರಡ್ತೀನಿ. ಬದ್ರಿ, ಮೇಷ್ಟ್ರೆ, ಬರೀ ಟೀಚರ್ ಕೆಲಸ ಮಾಡ್ತಾ ಇದ್ರೆ ಎಲ್ಲಿಂದ ಸಿಗುತ್ತೆ ನೊಬೆಲ್ ಪ್ರೈಸು? ಬರೀ ಡ್ಯಾನ್ಸ್ ಅಂತೆ, ನಮಗೆ ಸ್ಪೋರ್ಟ್ಸ್
ತೋರಿಸಿದೆ, ನೀನ್ ಯಾವ್ದ್ರಲ್ಲಿ ಚೆನ್ನಾಗಿ ಹೇ ನಿಮಗ್ ಗೊತ್ತೇನ್ರು, ನೆನ್ನೆ ನಮ್ಮ ಮನೆಗೆ ಹನುಮಂತ ಬಂದಿದ್ದ. ಹನುಮಂತನ ದೇವ್ರ? ಹ್ಞೂ ಕಣೋ, ನೆನ್ನೆ ನಾನು ಹನುಮಾನ್ ಚಾಲೀಸ ಹೇಳ್ಬೇಕಾದ್ರೆ ನನ್ನ ಎದುರುಗಡೆ ಪ್ರತ್ಯಕ್ಷ ಆದ. ಆಮೇಲೆ ನೀನ್ ರಾಮಂಗ್ ಹೆಂಗ್ ಸಪೋರ್ಟ್ ಕೊಡ್ತೀಯೋ ನನ್ಗೂ ಹಂಗೆ ಸಪೋರ್ಟ್ ಕೊಡು ಅಂದೆ. ಅದಕ್ಕೆ ಅವನೇನಂದ? ಆಯ್ತು ನಿನಗೂ ಹಾಗೆ ಸಪೋರ್ಟ್ ಕೊಡ್ತೀನಿ, ನಿನ್ ಬೆನ್ ಹಿಂದ್ಗಡೆ ಇದ್ದು ಅಂದ. ಅಯ್ಯೋ ಇದೆಲ್ಲ ನಿಜನಾ? ಹ್ಞೂ ಕಣೋ, ದೇವ್ರ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಲೋ ಇದೆಲ್ಲ ನಂಗೆ ನಂಬಕ್ಕೆ ಆಗಲ್ಲ. ನಂಬ್ಲೇಬೇಕು ಕಣೋ. ಏ ಸರ್ ಸರ್, ರಾಮನ್ ಹಿಂದೆ ಹನುಮಂತ ಇರ್ತಾನಂತೆ. ಅದು ಗೊತ್ತಿರೋ ವಿಚಾರನೇ. ಅಲ್ಲ ಸರ್, ನಮ್ ರಾಮನಿಂದ ಹನುಮಂತ ಇರ್ತಾನಂತೆ. ಸರ್, ರಾಮ ಹನುಮಂತನ ಜೊತೆ ಡೀಲ್ ಮಾಡ್ಕೊಂಡಿದಾನಂತೆ. ಸರ್ ನನಗನ್ಸುತ್ತೆ. ಕೂತ್ಕೊಳ್ಳೋ ಅಲ್ಲಿ. ಈ ರಾಮನ್ ಮಾತು ಕೇಳಿದ್ರೆ ಎಲ್ಲರೂ ಟೆಸ್ಟ್ ಪೇಪರಲ್ಲಿ ದೇವ್ರ ಹೆಸರು ಬರಿಬೇಕಾಗತ್ತಷ್ಟೇ. ಏನು ಈ ಯೋಚನೆಗಳೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ? ಹಾಂ ಸರಿ, ಇವತ್ತು ಒಂದು ಪ್ರಾಕ್ಟಿಕಲ್ಸ್ ಇದೆ. ಓಕೆ, ಎಲ್ಲರೂ ಬನ್ನಿ ನನ್ನ ಜೊತೆ. ಕಮ್. ಈಗ ಟ್ರಾನ್ಸ್ಪರೆಂಟ್ ಸರ್ಫೇಸಸ್, ಪಾರದರ್ಶಕ ಅಂದ್ರೆ ಏನು? ಸರ್, ಈ ಕಡೆಯಿಂದ ಲೈಟ್ ಹೋದ್ರೆ ಈ ಕಡೆ ಕಾಣಿಸುತ್ತೆ ಸರ್. ಸರ್, ಇವ್ನು ಯಾವಾಗ್ಲೂ ಆ ಕಡೆನೆ ನೋಡ್ತಿರ್ತಾನೆ ಸರ್. ಯಾವ ಕಡೆ? ಈ ಕಡೆ ಸರ್. ತರ್ಲೆಗಳ, ಇವಾಗ ಎಲ್ಲರೂ ಈ ಕಡೆ ನೋಡಿ. ಈಗ ಟ್ರಾನ್ಸ್ಪರೆಂಟ್ ಸರ್ಫೇಸಸ್ ಅಂದ್ರೆ ನಾನು ಟಾರ್ಚ್ ಲೈಟ್ ಈ ಕಡೆಯಿಂದ ಬಿಟ್ರೆ ಕಾಣಿಸ್ತಿದ್ಯಾ? ಎಸ್ ಸರ್. ಸರ್ ಎಸ್, ದಿಸ್ ಇಸ್ ಎ ಟ್ರಾನ್ಸ್ಪರೆಂಟ್ ಸರ್ಫೇಸ್. ಓಕೆ, ಇವಾಗ ಇದೇ ಸರ್ಫೇಸ್ ಮೇಲೆ ನಾವು ಬಟರ್ ಹಾಕಿದ್ರೆ ಏನು ಕಾಣುತ್ತೆ? ಸರ್, ಲೈಟ್ ಪೂರ್ತಿಯಾಗಿ ಕಾಣಲ್ಲ. ಎಕ್ಸಾಕ್ಟ್ಲಿ. ಇದನ್ನ ನಾವು ಟ್ರಾನ್ಸ್ಲೂಸೆಂಟ್ ಸರ್ಫೇಸ್ ಅಂತ ಕರಿತೀವಿ. ನೋಡಿ, ದಿಸ್ ಇಸ್ ಕಾಲ್ಡ್ ಟ್ರಾನ್ಸ್ಲೂಸೆಂಟ್. ಇವಾಗ ಇದೇ ಟಾರ್ಚ್ ಲೈಟ್ನ ನಾವು ಈ ಗೋಡೆ ಮೇಲೆ ಬಿಟ್ರೆ ಆ ಕಡೆ ಹೋಗಿ ನೋಡಿದ್ರೆ ಏನು ಕಾಣುತ್ತೆ? ಸರ್, ಗೋಡೆಲ್ ತೂತಿದ್ರೆ ತಾನೇ ಸರ್ ಕಾಣಿಸೋದು. ಕ್ರಿಕೆಟ್ ಅಲ್ಲಿ ಫೀಲ್ಡಿಂಗ್ ಮಾಡ್ತೀಯಲ್ಲ, ಹಂಗ ಅನ್ಕೊಂಡಿದ್ಯೇನೋ ಗೋಡೆನಾ? ಸರ್, ಎಲ್ಲ ತೂತ್ ಬಿಡ್ತಾನೆ ಸರ್, ಒಂದು ಹಿಡಿಯಲ್ಲ ಕ್ಯಾಚು. ತುಂಬಾ ತರ್ಲೆಗಳಾಗ್ಬಿಟ್ಟಿದ್ರ. ಸರಿ, ಬಟ್ ಯು ರೈಟ್. ಗೋಡೆಯಲ್ಲಿ ತೂತಿದ್ರೆ ಮಾತ್ರ ಕಾಣುತ್ತೆ, ಇಲ್ಲ ಅಂದ್ರೆ ನಥಿಂಗ್ ಕ್ಯಾನ್ ಪಾಸ್ ಥ್ರೂ ದ ವಾಲ್, ನಾಟ್ ಇವನ್ ಲೈಟ್. ಅರ್ಥ ಆಯ್ತಾ? ಮಿಸ್ ಜಲ್ಜಾ, ಏಪ್ರಿಲ್ 19, 7ನೇ ಮನೆಯಲ್ಲಿ ಶನಿ ಇದ್ದಾನೆ, 6ನೇ ಮನೆಯಲ್ಲಿ ಗುರು ಇದ್ದಾನೆ. ಅಂದ್ರೆ ನಿಮ್ಮ ಗ್ರಹಗತಿಗಳು ಯಾವ ತರ ಇದೆ ಅಂತಂದ್ರೆ ಈ ಚಾಪ್ಟರ್ ಅಲ್ವಾ? ಎಲ್ಲ ಆಗಿದೆ, ಚೆಕ್ ಮಾಡಿದ್ದೀನಿ. ಯಾಕೆ ಸರ್, ನನ್ ಮದ್ವೆ ಮಾಡ್ಸೋ ಪ್ಲಾನ್ ಏನಾದ್ರು ಇದೆಯಾ? ಗ್ರಹಗತಿಗಳು ಕೂರ್ವಾಗಿದ್ದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದ್ಬಿಡುತ್ತೆ. ನನ್ಗೆ ಅದೇ ಏನಾಯ್ತು? ಇವ್ರು ಆಕ್ಸಿಡೆಂಟ್ ಅಂದ ತಕ್ಷಣ ಆಕ್ಸಿಡೆಂಟೇ ಆಗ್ಬಿಡ. ಹ್ಯಾಡ್ ಫುಡ್ ತಿಂಡಿ ಆಯ್ತಾ? ಓಹ್, ಇವಾಗ ಆಯ್ತು ಸರ್. 003 7th ಕ್ರಾಸ್ 2nd ಸ್ಟೇಜ್, IK ನಗರ್, ಬೆಂಗಳೂರು 006. ಏನು? ನಿಮ್ಮ ಓನರ್ ಮಿಸ್ಟರ್ ರಾಮನಾಥ್? ಹೌದು, ಅವ್ರ ಬಿಲ್ಡಿಂಗ್ ಅಲ್ಲೇ ಇರೋದು ನಾನು, 2nd ಫ್ಲೋರಲ್ಲಿ. ಓ, 2nd ಫ್ಲೋರಲ್ಲಿ ಇರೋದಾ? ಅದು ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಶಿಫ್ಟ್ ಆಗಿರೋದಾ? ನಿಮ್ಮ ಓನರು ನನ್ನ ಹಳೆ ಕಲೀಗ್. ಗೊತ್ತು ಸರ್, ಕೇಳಿದ್ದೀನಿ. ಇವಾಗ 6 ತಿಂಗಳಾಯ್ತು ಶಿಫ್ಟ್ ಆಗಿ. ಬರ್ತಾ ಇರ್ತೀರಾ ಆ ಕಡೆ? ಇಲ್ಲ, ಇನ್ಮೇಲ್ ಬರೋಣ ಅನ್ಕೊಂಡಿದ್ದೀನಿ. ನೀವು ಕರೆದ್ರೆ ತುಂಬಾ ಔಟ್ಸ್ಕರ್ಟ್ ಅಲ್ಲಿ ಇದೀರಿ ಅನ್ಸುತ್ತೆ ಅಲ್ವಾ? ಸ್ವಲ್ಪ ನಿರ್ಜನವಾದ ಪ್ರದೇಶ, ಸ್ಕೂಲ್ಗೆ ಹತ್ರ ಅಂತ ಅಷ್ಟೇ. ಅಲ್ವಾ? ಅದು ಲೋನ್ಲಿ ಮ್ಯಾನ್ ಇನ್ ಲೋನ್ಲಿ ಏರಿಯಾ. ಜಸ್ಟ್ ಕಿಡಿಂಗ್. ಓ, ಬೆಲ್ ಈಸ್ ರಿಂಗಿಂಗ್. ಹಾ, ಅದು ಹೇಳಿ.
ಮೈ ಕ್ಲಾಸ್. ಓ ಕ್ಲಾಸ್ ಇದೆಯಾ? ಓಕೆ ಓಕೆ. ಅಲ್ಲ ಏನೋ ಹೇಳ್ತಾ ಇದ್ರಲ್ಲ. ಬೆಲ್ ಹೊಡೆದೇ ಬಿಡ್ತಾ? ಸಾರಿ, ಕ್ಲಾಸ್. ಓಕೆ ಓಕೆ. ಇಲ್ಲೇ ಇರ್ತೀರಲ್ಲ? ಇಲ್ಲೇ ಇರ್ತೀನಿ. ಓಕೆ ಓಕೆ ಓಕೆ. ಬಂದೆ. ಓಕೆ ಸರ್. ಸಾರಿ. ಓಕೆ. ಜಸ್ಟ್ ಮಿಸ್. ಎಂಥ ಕೆಲಸ ಆಯಿತು, ಹಿಡ್ದಾಕ್ಬಿಡ್ತಿದ್ದೆ. ಪ್ರಿಯಾಂಕಾ, ಸರ್ ಕ್ಲಾಸ್ ಇಲ್ವಾ? ಫ್ರೀ ಸರ್. ಓಹ್, ಸರ್ ನಿಮ್ಮ ಹತ್ರ ಒಂದು ಕ್ವೆಶನ್ ಕೇಳಬೇಕಾಗಿತ್ತು. ಅದನ್ನ ಕ್ಲಾಸಲ್ಲೇ ಕೇಳ್ಬೋಯ್ತಲ್ಲಮ್ಮ. ಕ್ಲಾಸಲ್ಲಿ ಕೇಳಿದ್ರೆ ಎಲ್ಲರೂ ನಗ್ತಾರೆ ಅನ್ನಿಸ್ತು. ಓಹ್, ಏನು ಹೇಳು? ಸರ್ ಅದೇನಂದ್ರೆ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ದೇವ್ರ ಗುಡಿ ಒಳಗೆ ಸ್ವಲ್ಪ ಮೊಸರನ್ನ ಇಡ್ತಾರೆ. ಆ ರಾತ್ರಿ ಆ ದೇವ್ರ ಗುಡಿನ ಲಾಕ್ ಮಾಡಿಬಿಡ್ತಾರೆ. ಮಾರನೇ ದಿನ ನೋಡಿದಾಗ ಆ ಮೊಸರನ್ನ ಸ್ವಲ್ಪ ಖಾಲಿ ಆಗಿರತ್ತೆ. ಅವರೆಲ್ಲ ಹೇಳ್ತಾರೆ ದೇವ್ರೇ ಬಂದು ತಿನ್ಕೊಂಡು ಹೋಗಿದೆ ಅಂತ. ಹೀಗಾಗತ್ತಾ ಸರ್? ನೀವು ಹೇಳಿದ್ರಿ ಈವನ್ ಲೈಟ್ ಕಾಂಟ್ ಪಾಸ್ ಥ್ರೂ ದ ವಾಲ್ ಅಂತ. ಅದ್ ಹೇಗ್ ಸರ್? ಇದನ್ನ ಮೂಢನಂಬಿಕೆ ಅಂತಾರೆ. ಇದು ಊರ್ನೋರು ಮಾಡಿರೋ ಒಂದು ಕಥೆ. ಅದನ್ನ ಕಥೆಯಾಗೇ ಬಿಡಬೇಕು. ಜಾಸ್ತಿ ನಂಬಿದ್ರೆ ಅದರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಈಗ ಯಾವುದೋ ಇಲಿನೋ ಹೆಗಣನೋ ತಿಂದಿರ್ಬೋದು, ಯಾರಿಗೆ ಗೊತ್ತು? ಎವಿಡೆನ್ಸ್ ಅಥವಾ ಪ್ರೂಫ್ ಇದ್ದಾಗ ನಂಬೋದಕ್ಕೆ ಸುಲಭನೂ ಆಗುತ್ತೆ, ಆಮೇಲೆ ಅದು ಸತ್ಯನೂ ಆಗಿರುತ್ತೆ. ಸೊ ಸೈನ್ಸ್ ಡಸ್ ನಾಟ್ ಅಗ್ರಿ ವಿತ್ ದಿಸ್ ಸ್ಟೋರಿ. ನೀನು ನೆಕ್ಸ್ಟ್ ಟೈಮ್ ಊರಿಗೆ ಹೋಗ್ತಿಲ್ಲ, ಅವಾಗ ನೀ ಕೇಳು ಪೂಜಾರಿನ, ಸರ್ ವೇರ್ ಇಸ್ ದ ಎವಿಡೆನ್ಸ್ ಅಂತ. ಓಕೆ? ಮೂಢನಂಬಿಕೆ. ಓಕೆ ಸರ್, ಥ್ಯಾಂಕ್ ಯು. ಪ್ರಿಯಾಂಕಾ, no question is a bad question. It's good you asked me this. ಆಯ್ತಾ? ಥ್ಯಾಂಕ್ ಯು ಸರ್. ಹಾಯ್.
ಜಲಜ, ಅದು ಏನಿಲ್ಲ, ಫ್ರೀ ಇದೆಯಾ ಅಂತ. ಹಾ, ಆ ಥರ ಏನಿಲ್ಲ, ಸ್ವಲ್ಪ ಬೋರ್ ಆಗ್ತಿತ್ತು. ಓಕೆ, ಹಾಂ ಬಂದ್ಬಿಡು. ಸರಿ ಸರಿ, ಓಕೆ ಓಕೆ, ಬಾಯ್. ಹಾಯ್. ಏನು ಯಾರೋ ತುಂಬಾ ಮಿಸ್ ಮಾಡ್ಕೊಂಡಿರೋ ತರ ಇದೆ. ಒಂದು ಸ್ವಲ್ಪ ಲೋನ್ಲಿ ಅನ್ನಿಸ್ತಾ ಇತ್ತು, ಅದಕ್ಕೆ. ನೋ ಪ್ರಾಬ್ಲಮ್, ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಆಕ್ಚುಲಿ ನೀನ್ ಕರ್ದಿದ್ ಖುಷಿ ಆಯ್ತು. ನನ್ಗೂ ಪಿಜಿಲ್ ಕೂತ್ ಬೋರ್ ಆಗ್ತಿತ್ತು. ಫ್ರೈಡ್ ರೈಸ್? ಹಾ. ಶಿವರಂಜನಿ, ಬದ್ರಿ, ನನ್ನ ಹೆಸರು ಜಲಜ, ಶಿವರಂಜನಿ ಅಲ್ಲ. ಶಿವರಂಜನಿ ಯಾರು? ಹಳೆ ಗರ್ಲ್ ಫ್ರೆಂಡಾ? ಅಲ್ಲ, ಅದು. ಓ, ಇವಾಗ ಗೊತ್ತಾಯ್ತು. ಆರ್ ಯು ಮಿಸ್ಸಿಂಗ್ ಆರ್ ರಿಮೆಂಬರಿಂಗ್ ಶಿವರಂಜನಿ? ಜಲಜ, ಶಿವರಂಜನಿ ಅನ್ನೋದು ಒಂದ್ ರಾಗ. ನೀನ್ ಹಾಡಿದ್ದೀಗ ಶಿವರಂಜನಿ ರಾಗ. ಓ, ಹಾಗಾದ್ರೆ ಹಳೆ ಗರ್ಲ್ ಫ್ರೆಂಡ್ ಪ್ರಾಬ್ಲಮ್ ಅಲ್ಲ. ಛೇ, ಆ ಥರ ಏನಿಲ್ಲ. ಬದ್ರಿ, ಮತ್ಯಾಕೆಷ್ಟು ಡಲ್ ಆಗಿದ್ಯಾ? ಆ ಥರ ಏನಿಲ್ಲ ಜಲಜ. ಬದ್ರಿ, ಏನಾಯ್ತು? ನೀನ್ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ಯಾ. ಜಲಜ, ಇವತ್ ಬರೀ ಲೋನ್ಲಿ ಅಲ್ಲ, ಸ್ವಲ್ಪ ಭಯನೇ ಆಗ್ತೈತಿಲ್ಲಿ. ನಿನಗ್ ಜ್ಞಾಪಕ ಇದೆ ಅಲ್ಲ, ಅವತ್ತು ಆ ಚಿಪ್ಸ್ ಕಳ್ದೋಯ್ತಲ್ಲ, ಹಾ, ಆ ಥರ ಸುಮಾರು ಘಟನೆಗಳಾಗ್ತಾ ಇದೆ ಈ ಮನೇಲಿ. ಒಂದಾದ್ಮೇಲೆ ಒಂದು ವಸ್ತುಗಳು ಹೋಗ್ತಾ ಇದೆ ಈ ಮನೇಲಿ. ಆ ಜರ್ಮನ್ ಟೂಲ್ ಕಿಟ್ಟು, ನನ್ನ ಬೈನಾಕ್ಯುಲರ್ ಸೆಟ್, ಆ ಟಿಂಟಿನ್ ಕಾಮಿಕ್ಸ್ ಅಲ್ಲಿ ಇಟ್ಟಿದ್ದೆ, ಅದು ಹೋಯ್ತು. ಇದ್ಯಾವ್ದ್ರ ಬಗ್ಗೆನೂ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಆದ್ರೆ ಇವತ್ತು ಇದಾಯ್ತು. ನನ್ಗೇನೂ ಅರ್ಥ ಆಗ್ತಾ ಇಲ್ಲ. ಐ ಆಮ್ ಕನ್ಫ್ಯೂಸ್ಡ್. ನನಗೂ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ವೈಲಿನ್ ಪ್ರಾಕ್ಟೀಸ್ ಮಾಡಿದೆ. ಅದಾದ್ಮೇಲೆ ಶ್ರುತಿ ಪೆಟ್ಕೆ ಅಲ್ಲಿಟ್ಟೆ. ಆಮೇಲೆ ಸ್ಕೂಲ್ಗೆ ಹೋದೆ. ವಾಪಸ್ ಬಂದು ನೋಡಿದ್ರೆ ಎಲ್ಲ ಡಿಸ್ಮ್ಯಾಂಟ್ಲ್ ಆಗಿ ಬಿದ್ದಿದೆ. ಓಕೆ, ಮೇಲಿಂದ ಕೆಳಗಡೆ ಬಿದ್ದಿರ್ಬೋದು, ಅಥವಾ ಇಲ್ಲಿನೋ ಹೆಗ್ನಾನೋ ಮಾಡಿರ್ಬೋದು. ಇಲ್ಲಿನೋ ಹೆಗ್ನಾನೋ ಹೇಗ್ ಸಾಧ್ಯ ಜಲಜ? ಏನ್ ಹೇಳ್ತಾ ಇದೀಯ ನೀನು? ಇದನ್ನ ನೋಡಿದ್ರೆ ಯಾರೋ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಅಲ್ವಾ ನಿನಗೆ? ಬದ್ರಿ, ನನಗೆ ಗೊತ್ತು ಇದು ದೊಡ್ಡ ವಿಷಯ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಹೇಗ್ ಸಾಧ್ಯ? ನನಗೆ ಲೆಕ್ಕನೇ ಮಾಡೋಕ್ಕಾಗ್ತಾ ಇಲ್ಲ. ಕೀ ನಾನು ಒಬ್ಬನ ಹತ್ರನೇ ಇರೋದು. ನಾನು ಬಾಗ್ಲು ಹಾಕೊಂಡು ಸ್ಕೂಲ್ಗೆ ಹೋದೆ, ವಾಪಸ್ ಬಂದು ನೋಡಿದ್ರೆ ಇದು ಏನಿದು? ಅರ್ಥನೇ ಆಗ್ತಾ ಇಲ್ಲ ನನಗೆ.
ಬದ್ರಿ ರಿಲ್ಯಾಕ್ಸ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಯಾ, ಸ್ವಲ್ಪ ಆರಾಮ್ ಮಾಡು. ಇದನ್ನೆಲ್ಲ ನೋಡಿದ್ರೆ ಗಾಬರಿ ಆಗೋದು ಸಹಜ, ಆಮೇಲೆ ಕನ್ಫ್ಯೂಸ್ ಆಗೋದು ಸಹಜನೇ. ಆದ್ರೆ ಐ ಆಮ್ ವೆರಿ ಶ್ಯೂರ್ ಕಾರಣ ಏನು ಅಂತ ಗೊತ್ತಾದ್ಮೇಲೆ ನಿನ್ಗೆ ನಗು ಬರುತ್ತೆ. ಇಲ್ಲ ಜಲಜ, ಇವತ್ತು ಯಾಕೋ ಒಂಚೂರು ವಿಚಿತ್ರನೇ ಅನ್ನಿಸ್ತಾ ಇತ್ತಿಲ್ಲಿ. ಮನೇಲಿ ಬೇರೆ ಯಾರು ಇಲ್ಲದೇ ಇದ್ರು ಯಾರೋ ಇನ್ನೊಬ್ರು ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ನೀನ್ ಬರೋ ತನಕ ಸುಮ್ಮನೆ ಈ ಗೋಡೆ ನೋಡ್ಕೊಂಡು ಕೂತ್ಬಿಟ್ಟಿದೆ ಅಷ್ಟೇ. ಅದಲ್ದೆ ಲೋನ್ಲಿ ಮ್ಯಾನ್ ಇನ್ ಅ ಲೋನ್ಲಿ ಏರಿಯಾ, ನೋ. ಇದ್ ನೀನೇನಾ ಮಾತಾಡ್ತಾ ಇರೋದು? ವಾಟ್ ಹ್ಯಾಪನ್ ಟು ಮಿಸ್ಟರ್ ರ್ಯಾಷನಲ್? ನೀನ್ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದೀಯಾ. ಫರ್ಗೆಟ್ ಇಟ್ ಅಂಡ್ ಮೂವ್ ಆನ್. ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ ಆಕ್ಚುಲಿ. ನನಗೆ ಗೊತ್ತದು. ನಾನು ಈ ತರ ಯೋಚನೆ ಮಾಡ್ತಿದ್ದೀನಿ ಅಂತ ನನಗೆ ನಂಬಕ್ಕಾಗ್ತಲ್ಲ. ಎನಿವೆ, ನೀನ್ ಬಂದ್ಮೇಲೆ ಒಂಚೂರು ಇವಾಗ ಆರಾಮ ಅನಿಸ್ತಾ ಇದೆ ನೋಡು. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಊಟ ತಣ್ಣಗಾಗ್ತಾ ಇದೆ. ವಿಲ್ ಈಟ್? ಯಾ.
ಹೇಳಿದ್ರಲ್ಲ ಲೈಟ್ ಕಾಂಟ್ ಪಾಸ್ ಥ್ರೂ ದ ವಾಲ್ ಅಂತ. ನೋಡಿ ನಾನ್ ಗೋಡೆ ದಾಟ್ಕೊಂಡ್ ಬಂದಿದ್ದೀನಿ. ಅದಾಗತ್ತೆ ಸರ್, ಇಟ್ಸ್ ಪಾಸಿಬಲ್. ನೋಡಿ ನಾನ್ ಬಂದಿಲ್ವಾ? ನ್ಯೂಟನ್ಸ್ ಲಾ. ಸರ್, ಮ್ಯಾಥ್ಸ್ ಟೀಚರ್ ಬಂದಿದ್ದಾರೆ. ಹೇಳಿ ಮಿಸ್ಟರ್ ಬದರಿ, ನಿಮ್ಮ ಕ್ಲಾಸ್ ಪ್ರಿಯಾಂಕಾ ಇದ್ದಾಳೆ ಅಲ್ವಾ? ಹ್ಞೂ, ಏನಾಯ್ತು? ಎಲ್ಲಿದ್ದಾಳೀಗ? ಗೌರಿ ಜೊತೆ ಕೂತಿದ್ಲು. ಯಾರ್ದಮ್ಮ ಕ್ಲಾಸು ಅಂದೆ. ಬದರಿ ಸರ್ದು ಅಂದ್ಲು. ಇಲ್ಲಿ ಯಾಕಿದೀಯಾ ಅಂದೆ. ಅದು ನನ್ನ ಫ್ರೆಂಡ್ಗೆ ಕೆಟ್ಟ ಕನಸು ಬಿದ್ದಿತ್ತಲ್ವಾ, ಅವಳು ತುಂಬ ಭಯಪಟ್ಟಿದ್ಲು, ಅದಕ್ಕೆ ಇಲ್ಲಿದ್ದೆ ಸಾರ್ ಅಂದ್ಲು. ಕ್ಲಾಸ್ ಟೈಮ್ನಲ್ಲಿ ಕನಸು ಕಂಡ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ನಿಮಗೆ? ಅದಕ್ಕೆ ಕರ್ಕೊಂಬಂದೆ. ಅಲ್ಲೇನಮ್ಮ ಮಾಡ್ತಿದ್ದಿ? ಬಾ ಒಳಗೆ. ಸರ್, ಪುಟ ಬಾ 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 ಕೂತ್ಕೋ, ಹೋಗಿ ಕೂತ್ಕೋ. ಸಿಟ್ ಸಿಟ್, ಮೇಕ್ ಸ್ಪೇಸ್. ಗುಡ್, ಕೂತ್ಕೋ, ನೋ ಪ್ರಾಬ್ಲಮ್. ಓಕೆ ಸರ್, ನಾನು ನೋಡ್ಕೊಳ್ತೀನಿ, ನೀವು ಹೋಗಿ. ಥ್ಯಾಂಕ್ ಯು. ಓಕೆ. ಏನಾಯ್ತು ಸರ್? ಹಾಂ, ನೋ ಪ್ರಾಬ್ಲಮ್, ಏನಿಲ್ಲ. ಓಕೆ ಓಕೆ. Newton's law. Newton's law states that an object will not change its motion unless an external force acts upon it. ಅಂದ್ರೆ
ಈಗ ಈ ಚೇರನ್ನ ನಾವು ಮೂವ್ ಆಗು ಅಂತ ಹೇಳಿದ್ರೆ ಇದು ಮೂವ್ ಆಗತ್ತಾ? ಆಗಲ್ಲ. ನಾನು ಇದನ್ನ ತಳ್ಳಿದ್ರೆ ಮಾತ್ರ ಆಗೋದು. ಕರೆಕ್ಟ್? ಸರ್, ನಾನ್ ನೋಡಿರೋ ಟಿವಿ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಟೇಬಲು, ಚೇರು, ಡೋರು ಎಲ್ಲ ಅದಾಗದೆ ಮೂವ್ ಆಗುತ್ತೆ. ಪಿಯಾನೋ ಕೂಡ ಅದಾಗದೆ ಪ್ಲೇ ಆಗುತ್ತೆ. ಏನ್ ಜೋಕ್ ಮಾಡ್ತಾ ಇದ್ಯಾ? ವಾಟ್ ಕೈಂಡ್ ಆಫ್ ಕ್ವೆಶ್ಚನ್ ಇಸ್ ದಿಸ್ ಪ್ರಿಯಾಂಕಾ? ಅವ್ರಿಗೆ ತಲೆ ಸರಿ ಇಲ್ಲ ಅಂದ್ರೆ ನಿನಗೆ ತಲೆ ಸರಿ ಇಲ್ವಾ? ಅಥವಾ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ಲ, ನನಗೆ ತಲೆ ಸರಿ ಇಲ್ವಾ? ಇವತ್ತು ಅವ್ರು ತೋರಿಸ್ತಾರೆ. ಟೇಬಲ್ ಇಸ್ ಮೂವಿಂಗ್ ಬೈ ಇಟ್ ಸೆಲ್ಫ್, ಚೇರ್ಸ್ ಆರ್ ಮೂವಿಂಗ್ ಬೈ ಇಟ್ ಸೆಲ್ಫ್, ದ ಡೋರ್ಸ್ ಆರ್ ಮೂವಿಂಗ್ ಬೈ ಇಟ್ ಸೆಲ್ಫ್, ದ ಕರ್ಟನ್ಸ್ ಆರ್ ಮೂವಿಂಗ್ ಬೈ ಇಟ್ ಸೆಲ್ಫ್, ದ ಸ್ಪೀಕರ್ಸ್ ಆರ್ ಮೂವಿಂಗ್ ಬೈ ಇಟ್ ಸೆಲ್ಫ್, ದ ತಬ್ಲಾ is playing by itself, the piano is playing by itself, the violin is playing by itself, the Shruti box is dismantling by itself. It's possible. ಆಗುತ್ತೆ. Shruti box has dismantled by itself. Yes. Shruti box can get dismantled by itself. ಪ್ರಿಯಾಂಕಾ ಆಗುತ್ತೆ. ನಾನು ನೋಡಿದ್ದೀನಿ. ನಾನು ಎವಿಡೆನ್ಸ್ ಅದಕ್ಕೆ. Shruti box can get dismantled by itself. ಏನ್ ಗೊತ್ತಾ ಮಕ್ಕಳ, ಈ ಚೇರನ್ನ ನಾವು ಮೂವ್ ಮಾಡ್ಬೋದು. ನಾವು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಅನ್ಕೊಂಡ್ರೆ ಈ ಚೇರ್ನ ನಾವು ಡೆಫಿನೆಟ್ಲಿ ಮೂವ್ ಮಾಡ್ಬೋದು. ಒಂದ್ ಕೆಲಸ ಮಾಡೋಣ ಪ್ರಿಯಾಂಕಾ, ನೀನು ಮಾಡ್ಬೇಕು. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಈಗ ಎಲ್ಲರೂ ಮನ್ಸಲ್ಲಿ ಗಟ್ಟಿಯಾಗಿ ಅನ್ಕೊಳ್ಳಿ, ಈ ಚೇರ್ ಮೂವ್ ಆಗೇ ಆಗತ್ತೆ. ಓಕೆ ಓಕೆ ಪ್ರಿಯಾಂಕಾ? ಓಕೆ, ರೆಡಿ? ಓಕೆ ಓಕೆ, 1 2 3. ಆಗತ್ತೆ. ಇನ್ನೊಂದ್ಸಲಿ ಮಾಡೋಣ. ಗಟ್ಟಿಯಾಗಿ ಅನ್ಕೊಳ್ಳಿ ಪ್ಲೀಸ್. 1 2 3. ಬದ್ರಿ, ಅಯ್ಯೋ ಓಕೆ? ಏನಾಯ್ತು? ಏನಿಲ್ಲ ಜಲಜ, ಏನೋ ಟ್ರೈ ಮಾಡ್ತಿದ್ದೆ ಅಷ್ಟೇ. ಏನ್ ಟ್ರೈ ಮಾಡ್ತಾ ಇದ್ದೆ? ನೋಡು, ಈ ಚೇರ್ ಮೂವೇ ಆಗ್ತಾ ಇಲ್ಲ. ಆ ಪ್ರಿಯಾಂಕನು ಟ್ರೈ ಮಾಡಿದ್ಲು, ಮೂವೇ ಆಗ್ತಾ ಇಲ್ಲ. ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾವಿಬ್ರು ಇವಾಗ ಆಚೆ ಹೋದ್ರೆ ಈ ಚೇರ್ ಮೂವ್ ಆಗಿರತ್ತೆ ನೋಡು. ನನ್ ಮುಂದೆ ಏನೂ ಆಗ್ತಾ ಇಲ್ಲ, ನನ್ನ ಹಿಂದೆ ಏನೇನೋ ಆಗ್ತಾ ಇದೆ. ಅದ್ ಹೇಗ್ ಸಾಧ್ಯ? ಈ ಫಿಸಿಕ್ಸ್ ಮೇಲೆ ನನಗೆ ನಂಬಿಕೆನೇ ಹೋಗ್ತಾ ಇದೆ. ಇಲ್ಲ, ನಂಬಿಕೆ ಅಲ್ಲ. ಸಿ, ಸೈನ್ಸ್ ಇಸ್ ಬೇಸ್ಡ್ ಆನ್ ಲಾಜಿಕ್ ಅಂಡ್ ರೀಸನಿಂಗ್, ಸೊ ನಂಬಿಕೆ ಆಗಲ್ಲ ಅದು. ಬದ್ರಿ, ಸ್ಟಾಪ್ ದಿಸ್. ನೀನು ನಿನ್ ಯೋಚನೆಗಳಲ್ಲಿ ಎಲ್ಲೋ ಕಳೆದೋಗ್ತಾ ಇದ್ಯಾ. ಜಾಸ್ತಿ ಯೋಚನೆ ಮಾಡ್ಬೇಡ. ನಿಮ್ ಮನೇಲಿ ಆಗ್ತಾ ಇರೋದ್ರ ಪರಿಣಾಮನ ಇದಲ್ಲ. ಇರ್ಬೋದೇನೋ.
ಜಲಜ, ನನಗೇನೂ ಅರ್ಥ ಆಗ್ತಾ ಇಲ್ಲ ಆಕ್ಚುಲಿ. ಐ ಫೀಲ್ ಲೈಕ್ ಐ ಆಮ್ ಸ್ಲಿಪ್ಪಿಂಗ್ ಅವೇ. ಈ ಮಕ್ಕಳು ಏನೋ ಪ್ರಶ್ನೆ ಕೇಳಿದ್ರು, ಏನೋ ಒಂಚೂರು ವಿಚಿತ್ರ ಅನ್ಸಕ್ ಶುರು ಆಯ್ತು. ನನಗೇನೂ ಅರ್ಥ ಆಗ್ತಾ ಇಲ್ಲ ಆಕ್ಚುಲಿ. ನೀನ್ ಒಂದ್ ಕೆಲ್ಸ ಮಾಡು, ಮನೆಗ್ ಹೋಗ್ತಾ ಒಂದ್ ಕಪ್ ಸ್ಟ್ರಾಂಗ್ ಕಾಫಿ ಕುಡಿ. ಯು ವಿಲ್ ಫೀಲ್ ಬೆಟರ್. I'm sorry. I'm really sorry. ಥ್ಯಾಂಕ್ ಯು ಜಲಜ. ನಿಜಕ್ಕೂ ನೀ ಬಂದಿದ್ದು ಒಳ್ಳೇದಾಯ್ತು. ಹೊರಟೋಣ ಬಾ, ಲೆಟ್ಸ್ ಗೋ. ಸ್ವಲ್ಪ ಕಾಫಿ ನಿಲ್ಲಿಸ್ತೀಯಾ? ನೀವು ಯಾವಾಗಿಂದ ಕಾಫಿ ಕುಡಿಯೋಕೆ ಶುರು ಮಾಡಿದ್ರಿ? ಕಾಫಿ ಅಂದ್ರೆ ಬರೀ ಕಾಫಿ ಅಲ್ಲ, ತಿಂಡಿ ತಿನ್ಬೇಕು ಅಂದ್ರು, ಸ್ನ್ಯಾಕ್ಸ್ ತಿನ್ಬೇಕಾದ್ರೂ ನಾವು ಹಾಗೆ ಹೇಳೋದು. ಸರಿ. ಏನು ಕೊಡಲಿ ಸರ್? ಇನ್ನೊಂದು ನೀರು ಬೇಕು. ನೀವೇನು ತಗೊಳ್ತೀರಾ? ಮಂಗಳೂರು ಬಜ್ಜಿ ಇದೆಯಾ ಕೇಳು. ಒಂದು ಮಂಗಳೂರು ಬಜ್ಜಿ ಕೊಡಿ. ಮಂಗಳೂರು ಬಜ್ಜಿ ಖಾಲಿ ಆಗಿದೆ ಸರ್. ರವೆ ವಡೆ, ಮದ್ದೂರು ವಡೆ, ಬೇರೆ ಏನಾದರೂ ದೋಸೆ ಐಟಮು, ಇಡ್ಲಿ. ನನಗೇನು ಬೇಡ, ನೀನು ಬೇಕಿದ್ರೆ ಕಾಫಿ ತಗೋ. ಶೋರ್. ನನಗೊಂದು ಸ್ಟ್ರಾಂಗ್ ಕಾಫಿ ಕೊಡಿ. ಒಂದು ಕಾಫಿ. ಸ್ಟ್ರಾಂಗ್ ಆಗಿ ಕಾಫಿನ ಕೇಳಿ ಮಾಡಿಸ್ಕೊಳ್ಳೋ ಟೈಮ್ ಬಂದಿದೆ ಮೇಸ್ಟ್ರಿಗೆ. ಈ ಗಾಡಿಗಳಿಗೆ ಆಗಾಗ ಪೆಟ್ರೋಲ್ ಹಾಕ್ತಾರಲ್ಲ, ಆ ಥರನ ಕಾಫಿ. ನನ್ನ ಗಾಡಿ ನೋಡು, ಎಲೆಕ್ಟ್ರಿಕ್, ಪೆಟ್ರೋಲ್ ಅಗತ್ಯನೇ ಇರಲ್ಲ. ನಾವು ಚಿಕ್ಕವರಿದ್ದಾಗ ಸ್ಟೀಮ್ ಇಂಜಿನ್ ಅಂತ ಇತ್ತು. ಆದರೆ ಈಗಿರೋದು ಇಂಟರ್ನಲ್ ಕಂಬಷನ್ ಇಂಜಿನ್. ಆಲ್ ದ ಬರ್ನಿಂಗ್ ಹ್ಯಾಪನ್ಸ್ ಫ್ರಮ್ ಇನ್ಸೈಡ್. ಇಂಜಿನ್ ಒಳಗಡೆ ದೊಡ್ಡ ಸ್ಫೋಟ ಆಗ್ತಾ ಇದ್ರು ಹೊರಗಡೆ ಬರೀ ಗಾಡಿ ಓಡಾಡೋದು ಮಾತ್ರ ಕಾಣುತ್ತೆ. ಯಾಕೆ ಹೇಳು? ಸೈಲೆನ್ಸರ್ ಇದೆಯಲ್ಲ ಅದಕ್ಕೆ. ಸ್ಟೀಮ್ ಇಂಜಿನ್ ಇದ್ದ ಕಾಲದಲ್ಲಿ ಜೋರಾಗಿ ಬೆಂಕಿ ಬರೋದು, ಹೊಗೆ ಬರೋದು ಎಲ್ಲ ಕಾಣ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಮೇಲ್ನೋಟಕ್ಕೆ ಏನೂ ಕಾಣಲ್ಲ. ಎಲ್ಲ ಒಳ್ಳೊಳಗೆ. ಯಾಕೋ ಮೇಸ್ಟ್ರು ಇವತ್ತು ಸೈಲೆನ್ಸರ್ ಹಾಕ್ಕೊಂಡಿದ್ದಾರೆ, ಇಂಜಿನ್ ಹೀಟ್ ಆದಂಗಿದೆ. ಸರ್ ಬೇರೆ ಏನು ಬೇಡವಾ? ಏನು ನೀರೇ ಕೊಡಲಿಲ್ಲ? ನಿಮಗೇನು ಬೇಡವಾ? ಏನು ಹಾಗೆ ನೋಡ್ತಾ ಇದ್ದೀರಾ? ಬಿಲ್ ಕೊಡಿ. ಓಕೆ ಸರ್. ಓಯ್,
ಹಲೋ. ಯಾರು ಬೇಕಿತ್ತು? ಆಂಟಿ, ನಾನ್ ಜಲಜಾ, ಬದ್ರಿ ಕಾಲೇಜ್. ನಾವಿಬ್ರು ಒಂದೇ ಸ್ಕೂಲಲ್ಲಿ ಟೀಚ್ ಮಾಡ್ತೀವಿ. ಓ, ಬಾ ಒಳಗ್ ಬಾ. ಬಾ. ಹೇಳು. ಆಂಟಿ, ಅದು ಆಕ್ಚುಲಿ ಬದ್ರಿ ಎಲ್ಲಿದ್ದಾನೆ? ಕಾಫಿ ಕುಡಿತೀಯೋ ಹಾಲು ಕುಡಿತೀಯೋ? ಪರವಾಗಿಲ್ಲ ಆಂಟಿ, ಅದೆಲ್ಲ ಏನೂ ಬೇಕಾಗಿಲ್ಲ. ಆಕ್ಚುಲಿ ನಾನು ಬಂದಿರೋದು... ಕಾಫಿ ತರ್ತೀನಿ. ಆಂಟಿ, ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೇಷ್ಟೆ ಮಾಡ್ತಿದ್ದ. ತಗೋ ಕಾಫಿ. ಥ್ಯಾಂಕ್ ಯು. ಅವನಿಗೆ ವೈಲಿನ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ನುಡಿಸ್ತಾನೆ ಗೊತ್ತಾ? ಹೌದು ಆಂಟಿ, ನಾನು ಅವನ ಮನೇಲಿ ವಯಲಿನ್ ನೋಡಿದ್ದೀನಿ. ಕೊಡು, ಕೊಡಿಲಿ. ನಾನಿನ್ ಹೊರಡ್ತೀನಿ. ಥ್ಯಾಂಕ್ ಯು. ಯಾಕಮ್ಮ, ಬದ್ರಿ ನೋಡಲ್ವಾ? ಆಂಟಿ, ಬದ್ರಿ ಎಲ್ಲಿದ್ದಾನೆ? ಸ್ಕೂಲಲ್ಲಿ ಎಲ್ರೂ ಕೇಳ್ತಿದ್ದಾರೆ. 3 ದಿನದಿಂದ ಕೆಲ್ಸಕ್ಕೂ ಬಂದಿಲ್ಲ. ಗೊತ್ತು. ಬದ್ರಿ, ಬದ್ರಿ. ಮಾ, ಹೇ ಜಲಜಾ. ಅಮ್ಮ, ಇವಳು ಜಲಜಾ ಅಂತ, ನನ್ನ ಸ್ಕೂಲ್ ಕಲಿ. ಮಾತಾಡ್ತೀರಿ, ಬಂದೆ. ಹಾಯ್ ಜಲಜಾ. ಹಾಯ್. ಏನ್ ಹಾಯ್ ಬದ್ರಿ? ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಹಿಯರ್? ಇಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಸ್ಕೂಲಲ್ಲಿ ಎಲ್ರು ಕೇಳ್ತಾ ಇದ್ದಾರೆ. ನಾನು ನಿನಗೆ ಫೋನ್ ಮಾಡಿದೆ ಅವತ್ತು ರಾತ್ರಿ. ನಾನು 30 ಸಲ ಕಾಲ್ ಮಾಡಿದ್ದೀನಿ. ಯಾಕೆ ಎತ್ತಲಿಲ್ಲ? ಏನಿಲ್ಲ ಜಲಜಾ, ಅಮ್ಮನ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ ಅಷ್ಟೇ. ಬಾ ನನ್ ಜೊತೆ. ಏಕೆ? ನೀನ್ ಸುಮ್ನೆ ಬಾ ನನ್ ಜೊತೆ. ಇಲ್ಲ ಜಲಜಾ, ನಾನು ಬಾ ಅಂತೆ ತಾನೆ. ಎಲ್ಲಿಗೆ? ವಿಚಿತ್ರವಾಗಿ ಆಡ್ಬೇಡ. ಲೆಟ್ಸ್ ಗೋ ಅಪ್. ಬಾ. ನಾನ್ ಬರಲ್ಲ. ಇಲ್ಲೇನ್ ನಡೀತಾ ಇದೆ ಅಂತ ನಿನಗೆ ಗೊತ್ತಿಲ್ಲ ಜಲಜಾ. ನಾನ್ ಬರಕ್ಕಾಗಲ್ಲ. ಬದ್ರಿ, ನಿನ್ ವಸ್ತುಗಳೆಲ್ಲ ಇಲ್ಲೇ ಇರೋದು. ಮೇಲ್ ಹೋಗಿ ನೋಡಿದ್ರೆ ಅಟ್ಲೀಸ್ಟ್ ಏನಾಗ್ತಾ ಇದೆ ಅಂತ ಗೊತ್ತಾಗತ್ತೆ. ಅವಾಯ್ಡ್ ಮಾಡಿದ್ರೆ ಏನ್ ಲಾಭ? ನಿನ್ ತಲೆ ಇನ್ನೂ ಜಾಸ್ತಿ ಕಡತ್ತಷ್ಟೇ. ಬಾ ಬದ್ರಿ, ಬಾ. ಮಂಜು, ಅದು ಇಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ಅದು ಚರ್ಜಾ, ಬದರಿಯವ್ರನ್ನ ನೋಡ್ಬೇಕಾಗಿತ್ತು.
ಸುಳ್ಳು ಹೇಳ್ತಾ ಇದ್ದ ನೀವು. ಮಂಜು, ವಾಟ್ ಆರ್ ಯು ಅಪ್ ಟು? ಎಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಏನ್ ಅನ್ಕೊಂಡಿದೀರಾ ನೀವು? ಹೌ ಡೇರ್ ಯು? ಇದನ್ನೆಲ್ಲ ಪೊಲೀಸ್ಗೆ ಹೇಳ್ಬೇಕಾಗತ್ತೆ. ಪೊಲೀಸ್ಗಾ? ಹಾಗೇನಿಲ್ಲ. ಪೊಲೀಸ್ ಎಲ್ಲ ಯಾಕೆ? ನಾನೇನೋ ಕೆಲಸದ ಮೇಲೆ ಬಂದಿದ್ದೆ. ಕೆಲ್ಸನಾ? ಡೋಂಟ್ ಪ್ಲೇ ಸ್ಮಾರ್ಟ್ ಮಂಜು. ಇಬ್ರು ಒಂದೇ ಕೆಲಸ ಮಾಡೋದು, ಅದು ಒಂದೇ ಜಾಗದಲ್ಲಿ. ಇಲ್ಲಿ ಬೇರೆ ಏನ್ರಿ ಕೆಲಸ ನಿಮ್ಗೆ? ಇರಿ, ಪೊಲೀಸಿಗೆ ಈಗಲೇ ಕಾಲ್ ಮಾಡ್ತೀನಿ. I'll call them right now. ಪ್ಲೀಸ್. ಇಲ್ಲ, ಜಸ್ಟ್ ಎ ಮಿನಿಟ್. ಜಲಜಾ, ಇನ್ಶೂರೆನ್ಸ್, ಜಸ್ಟ್ ಇನ್ಶೂರೆನ್ಸ್. ಒಂದು ಒಳ್ಳೆ ಪಾಲಿಸಿ ಇತ್ತು ಸರ್. ನೀವು ಸ್ಮಾರ್ಟ್ ಆಗಿ ಬೇರೆ ಇದ್ದೀರಿ. ಇಬ್ರು ಕೊಲಾಬ್ರೇಟ್ ಆಗಿ ಏನಾದ್ರು ಮಾಡೋಣ ಅಂತ ಅಷ್ಟೇ. ಪ್ಲೀಸ್ ಜಲಜಾ, ನಿಮ್ಗೂ ಒಂದು ಒಳ್ಳೆ ಪಾಲಿಸಿ ಇದೆ. ಸರ್, ದಯವಿಟ್ಟು ಇದು ಒಳ್ಳೆ ಸಮಯ ಅಲ್ಲ. ಬೇರೆ ಟೈಮಲ್ಲಿ ಡಿಸ್ಕಸ್ ಮಾಡೋಣ ಪ್ಲೀಸ್. ನಾನು ಹೇಳಿದ್ನಲ್ಲ. ಬದ್ರಿ, ಒನ್ಸ್ ಮೋರ್ ಪ್ಲೀಸ್. ಸರ್ ಪ್ಲೀಸ್. ಓಕೆ, ನೋ ಪ್ರಾಬ್ಲಮ್. ಕೂಲ್, ಸ್ಲೋ ಪ್ಲೀಸ್. ಪೊಲೀಸಲ್ಲ ಯಾಕೆ? ನಾನೇನು ಕ್ರೈಮ ಮಾಡಿದ್ದೀನಿ? ಬದ್ರಿ, ಇದು ಭಯ ಹುಟ್ಟಿಸುವಂತ ವಿಷಯ ಆದ್ರೂ ಐ ಆಮ್ ಶೋರ್ ಇದ್ರ ಹಿಂದೆ ಒಂದು ಸಿಂಪಲ್ ಆಗಿರೋ ಕಾರಣ ಇರುತ್ತೆ. ಬದ್ರಿ, ನಿಮ್ ಮನೆಯಿಂದ ಏನೇನ್ ಮಿಸ್ಸಿಂಗ್ ಅಂದೆ? ಬೈನಾಕ್ಯುಲರ್ಸ್, ಆಪ್ಟಿಕ್ಸ್ ಲೆನ್ಸ್ ಸೆಟ್, ಜರ್ಮನ್ ಟೂಲ್ ಕಿಟ್, ಚಿಪ್ಸ್, ನಿನ್ ಶ್ರುತಿ ಬಾಕ್ಸ್ ಡಿಸ್ಮ್ಯಾಂಟಲ್ ಆಗಿತ್ತು, ಕಾಮಿಕ್ ಬುಕ್, ಅಂಡ್ ಇವಾಗಿದು. ನಿನ್ನ ಕಾಣಿಸ್ತಾ ಇಲ್ವಾ? ಇಟ್ಸ್ ಅ ಕಿಡ್. ಇದನ್ನೆಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿಮ್ ಮನೆಗೆ ಯಾರಾದ್ರೂ ಮಕ್ಕಳು ಬಂದ್ ಹೋಗ್ತಾ ಇರ್ತಾರಾ? ಬದ್ರಿ, ನಿಧಾನಕ್ಕೆ ಯೋಚನೆ ಮಾಡಿ ಹೇಳು. ಇಲ್ಲ. ಪಕ್ಕದ ಮನೆಯವ್ರನ್ನ ಕೇಳೋಣ, ಅವ್ರಿಗೇನಾದ್ರೂ ಗೊತ್ತಿರ್ಬೋದು. ಬದ್ರಿ, ನನ್ ಮಾತ್ ಕೇಳು, ಬಾ ನನ್ ಜೊತೆ. ಬದ್ರಿ, ಬಾ. ನಮಸ್ತೆ. ಹಲೋ, ನಮಸ್ತೆ. ಸೋ ಸಾರಿ ಟು ಡಿಸ್ಟರ್ಬ್ ಯು. ನಮ್ ಫ್ರೆಂಡ್ ಮನೇಲಿ ಯಾರೋ ಒಂದಷ್ಟು ಚೇಷ್ಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಟೆರೆಸ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಆ ಮನೆ. ಹೌದಾ? ನಮ್ಮ ಮನೆಯಲ್ಲಿ ಹಾಗೇನೂ ಆಗಲಿಲ್ವಲ್ಲ. ಓ ಹೌದಾ? ಇಲ್ಲಿ ಯಾರಾದ್ರೂ ಮಕ್ಕಳು ಆಟ ಆಡ್ತಾ ಇರ್ತಾರಾ? ಆಫೀಸ್ ಟೈಮಲ್ಲಿ ಮಧ್ಯಾಹ್ನ? ಓ ಎಸ್, ಅಫ್ಕೋರ್ಸ್. ಮಧ್ಯಾಹ್ನ ಯಾವಾಗಲೂ ಇಲ್ಲೇ ಆಟ ಆಡ್ತಿರ್ತಾರೆ. ನಮ್ಮ ಮನೆಗಂತೂ ಬಹಳ ಸಲ ಬಾಲ್ ಹೊಡೆದಿದ್ದಾರೆ. ಅದರಲ್ಲಿ ಒಬ್ಬ ನಿಮ್ಮ ಓನರ್ ಅಕ್ಕನ ಮಗ. ಹೌದಾ? ಒಂದ್ ನಿಮಿಷ. ಬದ್ರಿ, ನಿಮ್ ಓನರ್ ಹತ್ರ ಮನೆ ಕೀ ಇರತ್ತಲ್ವಾ? ಆ ಮಕ್ಕಳು ಆ ಕೀನ ತಗೊಂಡು ಒಳಗೆ ಹೋಗಿರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಟ್ಸ್ ಓಕೆ. ಸಾರಿ ಫಾರ್ ದ ಟ್ರಬಲ್.
ಥ್ಯಾಂಕ್ ಯು. ಅಷ್ಟೇ, ಕೇಸ್ ಕ್ಲೋಸ್ಡ್. ಆ ಹುಡುಗರೇ ಮಾಡ್ತಾ ಇರೋ ಚೇಷ್ಟೆ ಇದೆಲ್ಲ. ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ನಾನು. ಹಾಗಾದ್ರೆ ಅಷ್ಟೇನಾ? ನಂಬಕ್ಕೆ ಆಗ್ತಲ್ಲ. ಈಗ ಈಗ ಅಂದ್ರೆ ಫಸ್ಟ್ ಓನರ್ ಹತ್ರ ಹೋಗಿ ಆ ಮಕ್ಳಿಗೆ ಬುದ್ಧಿ ಹೇಳು ಅಂತ ಹೇಳ್ಬೇಕು. ಬಾ ಹೋಗೋಣ. ಹೇ ಬೇಡ ಬೇಡ, ನಾನು ಮಾತಾಡ್ತೀನಿ ಅವ್ರ ಜೊತೆ, ನೀನೇನು ಹೇಳಕ್ ಹೋಗ್ಬೇಡ. ಆರ್ ಯು ಶೋರ್? ಎಸ್. ಇವ್ರಿಗೆಲ್ಲ ಎಷ್ಟೊಂದು ಉತ್ಸಾಹ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಇದು ನನ್ನ ಮಲ್ಗೋ ಟೈಮ್. ಬೇರೆ ಟೈಮ್ ಆಗಿದ್ರೆ ನಾನು ಈ ಜಾಗ ಖಾಲಿ ಮಾಡಿರ್ತಿದ್ದೆ.
ಥ್ಯಾಂಕ್ ಯು. ಥ್ಯಾಂಕ್ಸ್. ಈಗಲೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇದೆಯಾ? ಗುಡ್ ನೈಟ್. ಬಾಯ್. ಹಾಯ್. ಹೇ ಹಾಯ್. ಡಿಡ್ ಯು ರೀಚ್? ಇವಾಗ ರೀಚ್ ಆದೆ. ಓಕೆ. ಏನ್ ಮಾಡ್ತಾ ಇದ್ಯಾ? ಏನೂ ಇಲ್ಲ, ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡ್ತಾ ಇದ್ಯಾ? ಯಾರ ಬಗ್ಗೆ? ಹ? ಯಾವ್ದ್ರ ಬಗ್ಗೆ? ಐಸಕ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಬಗ್ಗೆ. ಯು ಮೀನ್ ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್? ಎಸ್ ಮಿಸ್ಟರ್ ರ್ಯಾಷನಲ್. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಿದ್ದೀನಿ, ಆದ್ರೆ ಅದು ನ್ಯೂಟನ್ಸ್ ಲಾನ ಫಾಲೋ ಮಾಡ್ಬಿಟ್ರೆ ಅಂತ ಸ್ವಲ್ಪ ಭಯ. ಆಫ್ಕೋರ್ಸ್, ಭಯ ಏನು, ಅದು ಹಾಗೆ ಆಗತ್ತೆ. ಈ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಭೌತಶಾಸ್ತ್ರದ ಅಡಿಯಾಳು. ಭೌತಶಾಸ್ತ್ರ ಅಂದ್ರೆ ಇಂಗ್ಲಿಷಲ್ಲಿ ಫಿಸಿಕ್ಸ್ ಅಂತ ಅಷ್ಟೇ ತಾನೆ? ಗೊತ್ತಿರೋ ವಿಷಯನ ಮತ್ತೆ ಯಾಕೆ ಹೇಳ್ತೀಯ? ಆದ್ರೆ ಇದೆ ಬದ್ರಿ, ನನ್ ಪ್ರಕಾರ ಇದೆ. ಹೌದಾ? ಏನದು? ಈಗ ನಾನ್ ನಿನ್ಗೆ ಏನೋ ಹೇಳೋಣ ಅನ್ಕೊಂಡಿದ್ದೀನಿ, ಅದಕ್ಕೆ ನೀನು ಈಕ್ವಲ್ ರಿಯಾಕ್ಷನ್ ಕೊಡ್ತೀಯಾ ಅಥವಾ ಆಪೋಸಿಟ್ ರಿಯಾಕ್ಷನ್ ಕೊಡ್ತೀಯಾ? ನೀನ್ ಏನ್ ಕೇಳಬೇಕು ಅಂತ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಸ್ಮಾರ್ಟ್. ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಅದು... ಒಂದ್ ನಿಮಿಷ ಜಲಜಾ, ಅದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳಬೇಕು ನಿನಗೆ. ಏನದು? ನಾನು ನಿನಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನಿನಗೆ ಗೊತ್ತು ಯಾಕೆ ಅಂತ? ಹೌದಾ? ತಲೆ ಕೆಳಗಾಗಿದ್ದಿ ನನ್ನ ಲೈಫ್ನ ಸರಿ ಮಾಡಿದ್ಯಲ್ಲ, ಅದಕ್ಕೆ. ಬದ್ರಿ, ನಾನು ಆಗ್ಲೇ ಏನೋ ಹೇಳ್ತಿದ್ನಲ್ಲ, ಅದೇನಂದ್ರೆ... ಒಂದ್ ನಿಮಿಷ ಜಲಜಾ, ಒಂದ್ ನಿಮಿಷ ಫೋನ್ ಮಾಡ್ತೀನಿ. ಅಲ್ಲ, ಏನಾಯ್ತು? ಒಂದ್ ನಿಮಿಷ. ನೀವು ಏನ್ ಇಷ್ಟೊತ್ತಲ್ಲಿ? ಕೂತ್ಕೋಬೋದಾ? ಕೂತ್ಕೊಳ್ಳಿ. ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಬಹಳ ದಿವಸಗಳಿಂದ ನನ್ನ ತಲೆಯಲ್ಲಿ ಓಡಾಡ್ತಾ ಇತ್ತು, ನಿದ್ದೆನೂ ಬರ್ತಾ ಇರಲಿಲ್ಲ. ನಿನಗೂ ನಿದ್ದೆ ಬಂದಿರಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನೇರವಾಗಿ ನಿನ್ನ ಹತ್ರನೇ ಮಾತಾಡೋಣ ಅಂತ ತಲೆ ಕೆಡಿಸ್ಕೊಳ್ದೆ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಏನ್ ವಿಷಯ ಹೇಳಿ. ಈ ವರ್ನರ್ ಹೈಸನ್ಬರ್ಗ್ ಏನು ಹೇಳಿದಾನೆ ಅಂತ ಗೊತ್ತಾ? ವರ್ನರ್ ಹೈಸನ್ಬರ್ಗ್? ಯು ಮೀನ್ ದ ಫಿಸಿಸಿಸ್ಟ್? ಅವನ ವಿಷಯ ನಿಮ್ಗೆ ಯಾಕೀಗ? ನಿಂಗೆ ಗೊತ್ತಾ ಇಲ್ವಾ ಅಷ್ಟು ಹೇಳು. ಗೊತ್ತು, ಆದ್ರೆ ವರ್ನರ್ ಹೈಸನ್ಬರ್ಗ್ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದಾನೆ. ನಿಮ್ಗೇನ್ ಬೇಕು ಎಕ್ಸಾಕ್ಟ್ಲಿ?
ಅದು ರಿಯಾಲಿಟಿ ಬಗ್ಗೆ ಅವನೇನು ಹೇಳಿದಾನೆ? ತಗೊಳ್ಳಿ. ನೀರು ಯಾರು ಕೇಳಿದ್ರು? ರಿಯಾಲಿಟಿ ಡಸ್ ನಾಟ್ ಎಕ್ಸಿಸ್ಟ್ ಅಂಟಿಲ್ ಒಬ್ಸರ್ವ್ಡ್. ಕರೆಕ್ಟ್ ಕರೆಕ್ಟ್. ನಿಮಗೆ ಗೊತ್ತಿದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಾ? ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಸರಿಯಾಗಿ ಅರ್ಥ ಆಗಲಿಲ್ಲ ನನಗೆ. ಓಕೆ, ಈಗ ನಾವು ಪ್ರತ್ಯಕ್ಷವಾಗಿ ಏನು ನೋಡ್ತೀವೋ ಅದು ಮಾತ್ರ ನಿಜ. ಬೇರೆ ವಿಷಯಗಳೆಲ್ಲ ನಿಜ ಅನ್ನೋದನ್ನ ಅಷ್ಟು ಸುಲಭವಾಗಿ ನಾವು ಹೇಳಕ್ಕಾಗಲ್ಲ. ಇದು ನನಗೆ ಅರ್ಥ ಆಗಿರೋದು. ನಮಗೆ ಕನಸು ಬೀಳುತ್ತೆ. ಅದು ಕನಸು ಅಂತ ಗೊತ್ತಾಗೋವರೆಗೂ ವಾಸ್ತವ ಅಂತಾನೆ ಅನ್ನಿಸ್ತಾ ಇರುತ್ತೆ. ಅದೇಗೆ? ಈ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ನಡೀತಾ ಇರೋ ವಾಸ್ತವ ನಮ್ಮಿಬ್ಬರಲ್ಲೊಬ್ರು ಕಾಣ್ತಾ ಇರೋ ಕನಸಾಗಿರ್ಬೋದಲ್ವಾ? ಒಂದು ನಿಮಿಷ. ಹಲೋ ಜಲಜಾ. ಹಲೋ, ಒಂದ್ ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಅಂದೆ, ಏನಾಯ್ತು? ಸಾರಿ, ಇನ್ನೇನ್ ಮಾಡೋಣ ಅಂತಾನೆ ಇದ್ದೆ ನಾನು. ಅಲ್ಲ, ನೀನ್ ಫೋನ್ ಮಾಡ್ತೀನಿ ಅಂದಿದ್ಯಲ್ಲ, ಅದಕ್ಕೆ. ಇಲ್ಲ, ಇನ್ನೇನ್ ಮಾಡ್ಬೇಕು ಅಂತಾನೆ ಇದ್ದೆ. ಅಷ್ಟೊತ್ತಿಗೆ ಇವ್ರೇನೋ ಇಂಪಾರ್ಟೆಂಟ್ ವಿಷಯ ತಗೊಂಡ್ ಬಂದಿದ್ರು, ಅದಕ್ಕೆ. ಓ, ಯಾರು ಬಂದಿದ್ರು ಅದು ಇಷ್ಟೊತ್ತಲ್ಲಿ? ನಮ್ಮಪ್ಪ. ಅವ್ರು ಯಾವಾಗ್ಲೂ ಹೀಗೆ, ಎಲ್ಲಾದ್ರ ಬಗ್ಗೆ ತುಂಬಾ ಕುತೂಹಲ ಅವ್ರಿಗೆ, ಎಸ್ಪೆಷಲಿ ಫಿಸಿಕ್ಸ್ ವಿಚಾರಗಳಲ್ಲಿ. ಸೊ ಹೊತ್ತು ಸಮಯ ಏನು ನೋಡದೆ ಬಂದ್ಬಿಡ್ತಾರೆ. ಏನೋ ನಿಮ್ಮಪ್ಪನಾ? ಏನಾಯ್ತು ಜಲಜಾ? ಆರ್ ಯು ಸೀರಿಯಸ್ಲಿ ಸೇಯಿಂಗ್ ದಿಸ್? ಹೌದು. ಯಾಕೆ? ನೀನು ನಿಜವಾಗ್ಲೂ ನಿಮ್ಮಪ್ಪನ ಜೊತೆ ಮಾತಾಡ್ತಾ ಇದೀಯಾ? ಹ್ಞೂ ಜಲಜಾ, ಯಾಕೆ? ಏನೋ ಬದ್ರಿ, ನೀನು ಅರ್ಧಕ್ಕೆ ನಿಲ್ಸಿ ನಂಗೆ ತೊಂದರೆ ಕೊಡ್ತಾ ಇದೀಯಾ. ಕನ್ಸಿನ ಬಗ್ಗೆ ಅದನ್ನು ಹೇಳ್ತಾ ಇದೆಯಲ್ಲ, ಏನದು ಹೇಳು. ಅಪ್ಪ, ಒಂದ್ ನಿಮಿಷ. ಒಂದ್ ನಿಮಿಷನಾ? ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಿಮ್ಮಪ್ಪ ಇಲ್ಲ, ಅವ್ರು ಬದುಕಿಲ್ಲ. ಹಿ ಇಸ್ ನೋ ಮೋರ್. ಜಲಜಾ, ನಾ ಮಾಡ್ತೀನಿ. ಹಲೋ ಬದ್ರಿ, ಹಲೋ ಹಲೋ ಬದ್ರಿ. ಬದ್ರಿ, ಔಟ್ ಆಫ್ ಆಲ್ ಮಾಡರ್ನ್ ಇನ್ವೆನ್ಷನ್ಸ್ ದ ವರ್ಸ್ಟ್ ಇನ್ವೆನ್ಷನ್ ಇಸ್ ದ ಮೊಬೈಲ್ ಫೋನ್ ಐಸೆ. ಇದೊಂದು ಬಂದ ಮೇಲೆ ಜನಕ್ಕೆ ಎದುರುಗಡೆ ಇರೋ ವಾಸ್ತವದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಇನ್ಯಾರ್ದೋ ಜಗತ್ನಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲನೇ ಜಾಸ್ತಿ. ಬದ್ರಿ ಪುಟ್ಟ, ಆ ಫೋನ್ ಬಿಟ್ಟು ನನ್ನ ಡೌಟ್ ಕ್ಲಿಯರ್ ಮಾಡು. ನನ್ನ ಫೇವ್ರೆಟ್ ಸೈಂಟಿಸ್ಟ್ ನೀನು. ನಿನಗೆ ಹೇಳ್ತಾ ಇರೋದು. ಮಿಸ್ಟರ್ ಬದ್ರಿನಾಥ್ ಆಚಾರ್ಯ, ಸನ್ ಆಫ್ ರಾಮಸ್ವಾಮಿ ಆಚಾರ್ಯ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನೋ ಅದ್ಭುತವಾದ ಆವಿಷ್ಕಾರ ಮಾಡಿರೋ ಆರ್ಕಿಮಿಡಿಸ್ ತರ ಮುಖ ನೋಡ್ತಾ ಇದೆಯಾ? ಏನ್ ಗೊತ್ತಾಯ್ತು ನಿನ್ಗೆ? ಬದ್ರಿ,
ಬದ್ರಿ ಏ ಬದ್ರಿ